ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ವಿಶೇಷವಾದ ಚಿತ್ರದ ಟ್ರೈಲರ್ ರಿಲೀಸ್ ಆಗಿದೆ. ಆ ರಿಲೀಸ್ ಆಗಿರೋ ಟ್ರೈಲರ್ ಬಗ್ಗೆ ನಾನು ರಿವ್ಯೂನ ಕೊಡೋದಕ್ಕೆ ಅಂತ ಬಂದಿದ್ದೀನಿ. ಆ ಟ್ರೈಲರ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮ್ಗಾಗಿ ತಂದಿದ್ದೀನಿ. ದಯಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕು ಶೇರು ಕಮೆಂಟ್ಸು ಕೊಟ್ಬಿಡಿ ಅಂತ ಕೇಳ್ಕೊಳ್ತಾ ಬನ್ನಿ ಏನಾದ್ರ ಡೀಟೇಲ್ಸ್ ಯಾವ್ದ ಟ್ರೈಲರ್ ಅಂತ ನೋಡ್ತಾ ಹೋಗೋಣ. ಲಾಕ್ ಡೌನ್ ಅಂತಕ್ಕಂಥ ಸಿನಿಮಾದ ಟ್ರೈಲರ್ ಇತ್ತೀಚೆಗೆ ರಿಲೀಸ್ ಆಗಿದೆ. ನಿಮ್ಗೆಲ್ಲ ಗೊತ್ತೇ ಇರ್ಬೋದು, ಕೋವಿಡ್ ಟೈಮಲ್ಲಿ ಲಾಕ್ ಡೌನ್ ಆಗಿತ್ತು. ಸೊ ಅದೇ ಒಂದು ಕಥೆಯ ಹೆಳೆಯನ್ನ ಇಟ್ಕೊಂಡು ಸಿನಿಮಾ ಹಾಗೆ ಮಾಡಿದ್ರೆ ನಮ್ಮ ನಿರ್ದೇಶಕರು ಜಾವೇದ್ ತಿಪ್ಪನಹಟ್ಟಿ ಅಂತಕ್ಕಂಥವ್ರು. ಸೊ ಇವರೇ ಕತೆ ಕೂಡ ಬರೆದು ನಿರ್ದೇಶನ ಮಾಡಿದ್ರೆ. ಸೊ ಉತ್ತರ ಕರ್ನಾಟಕದ ನೈಸರ್ಗಿಕ ಭಾಷೆ ಮತ್ತು ಸಂಸ್ಕೃತಿಯ ಸೊಗಡನ್ನ ಹೊತ್ಕೊಂಡು ಬರ್ತಾ ಇರ್ತಕ್ಕಂಥ ಲಾಕ್ ಡೌನ್ ಸಿನಿಮಾ ಇದೀಗ ತುಂಬಾನೇ ಗಮನ ಸೆಳೀತಾ ಇದೆ ಅಂತ ಹೇಳ್ಬೋದು. ಟ್ರೈಲರ್ ರಿಲೀಸ್ ಆಗಿ ತುಂಬಾನೇ ಗಮನ ಸೆಳೀತಾ ಇದೆ, ಪ್ರೇಕ್ಷಕರಲ್ಲಿ ಕುತೂಹಲನ ಹುಟ್ಟಿಸ್ತಾ ಇದೆ ಈ ಟ್ರೈಲರ್ ಅಂತ ಹೇಳ್ಬೋದು. ಸೊ ಈ ಚಿತ್ರಕ್ಕೆ ಜಾವೇದ್ ತಿಮ್ಮನಹಟ್ಟಿ ಕಥೆನ ಬರೆದು ನಿರ್ದೇಶನ ಮಾಡಿದ್ರೆ ಲಾಕ್ ಡೌನ್ ಎಂಬ ಶೀರ್ಷಿಕೆ ಕೇಳಿದಾಗ್ಲೇ ಜನರಿಗೆ ಹಳೆಯ ನೆನಪುಗಳು ಮೂಡೋದು ಸಹಜ. ಅದೇ ಹಿನ್ನೆಲೆಯನ್ನ ಇಟ್ಕೊಂಡು ಚಿತ್ರವನ್ನಾಗಿ ವಿಭಿನ್ನವಾಗಿ ರೂಪಿಸಲಾಗಿದೆ. ಸೊ ಕೋವಿಡ್ ಟೈಮಲ್ಲಿ ಲಾಕ್ ಡೌನ್ ಆಗಿದ್ದನ್ನ ಅದೇ ಹೆಳೆಯನ್ನ ಇಟ್ಕೊಂಡು ಸಿನಿಮಾ ಆಗಿ ಮಾಡಿದ್ರೆ ಚಿತ್ರದಲ್ಲಿ ಬಳ್ಳಾರಿಯ ಕೆಲವು ನಿಜ ಜೀವನದ ಘಟನೆಗಳ ಪ್ರೇರಣೆ ಕಾಣಬಹುದು. ಹಾಗೆ ಜೊತೆಗೆ ಯುವ ಪ್ರೇಮಿಗಳ ಕತೆ ಹಾಗೂ ಮಧ್ಯವಯಸ್ಕ ದಂಪತಿಯ ಹಾಸ್ಯಭರಿತ ಸನ್ನಿವೇಶಗಳು ಚಿತ್ರಕ್ಕೆ ಒಳ್ಳೆ ಮನರಂಜನೆಯನ್ನ ಕೊಡುತ್ತೆ ಅಂತ ಹೇಳ್ಬೋದು ಗುರು. ಮತ್ತೆ ಈ ಚಿತ್ರದಲ್ಲಿ ವಿಷಾದ ಮತ್ತು ರಂಜನೆ ಎಂಬ ಉಪಶೀರ್ಷಿಕೆಯನ್ನ ನೀಡಲಾಗಿದೆ. ಸೊ ಚಿತ್ರದಲ್ಲಿ ಬಳ್ಳಾರಿಯ ಕೆಲವು ನಿಜದ ಘಟನೆಗಳ ಪ್ರೇರೇಪಣೆ ಕಾಣಬಹುದು. ಸೊ ಹಾಗಾಗಿ ಈ ಸಿನಿಮಾ ಅಭಿನವ್ ಪ್ರೊಡಕ್ಷನ್ಸ್ ಅಡಿಯಲ್ಲಿ ಮಂಜು ಮುದ್ದಲ್ ನಿರ್ಮಿಸಿದ್ದು, ಅವರು ಪ್ರಮುಖ ಪಾತ್ರದಲ್ಲೂ ಕೂಡ ಅಭಿನಯಿಸಿದ್ದಾರೆ ಅಂತ ಹೇಳ್ಬೋದು. ವಿಜಯ್ ವಿಘ್ನೇಶ್ ನಾಯಕನಾಗಿ, ವಾಣಿಶ್ರೀ ಶ್ರೀನಿವಾಸ್ ನಾಯಕಿಯಾಗಿ ಕಾಣಿಸ್ಕೊಂಡ್ರೆ, ಶ್ರಾವಣಿ, ಅಶ್ವಿನಿ ಮುದ್ದಲ್, ಮಮತಾ ಹಾಗೂ ಗೋವಿಂದರಾಜು ವೈಲಾ ಮುಂತಾದವರು ಪಾತ್ರಗಳಲ್ಲಿ ಕಾಣಿಸ್ಕೊಂತಾರೆ. ಸಾಕಷ್ಟು ಜನ ಈ ಸಿನಿಮಾದಲ್ಲಿ ನಟಿಸಿದ್ರೆ. ಚಿತ್ರದ ವಿಶೇಷ ಅಂದ್ರೆ ನಿರ್ದೇಶಕರೇ ಸಾಹಿತ್ಯ ಬರೆಯೋದ್ರ ಜೊತೆಗೆ ಸಂಗೀತ ನಿರ್ದೇಶನವನ್ನು ಮಾಡಿದ್ದಾರೆ. ಅಂದ್ರೆ ನಮ್ಮ ರವಿಚಂದ್ರನ್ ಅವ್ರ ತರ ಸಾಹಿತ್ಯ, ಸಂಗೀತ, ನಿರ್ದೇಶನ, ಕತೆ ಎಲ್ಲನು ಇವರೇ ಒಟ್ಟಿಗೆ ಸೇರಿ ಮಾಡಿದ್ರೆ. ಸೊ ನಿರ್ಮಾಪಕರು ಬೇರೆ ಇದಾರೆ. ಶರಣಪ್ಪ ಸುಗ್ಗನಹಳ್ಳಿ ಛಾಯಾಗ್ರಹಣ ಮಾಡಿದ್ರೆ, ಶಿವರಾಜ್ ಮಹೂಸ್ ಸಂಕಲನ ಜವಾಬ್ದಾರಿನ ವಹಿಸ್ಕೊಂಡಿದ್ರೆ. ಚಿತ್ರೀಕರಣ ಕೊಪ್ಪಳ, ಉಪ್ಪಿನ ಬೆಟ್ಟಗೆರೆ ಸುತ್ತಮುತ್ತ ನಡೆದಿದ್ದು ಸ್ಥಳೀಯ ಸೊಗಡನ್ನ ಈ ಸಿನಿಮಾದಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಿರ್ಮಾಪಕರ ಮಾತಿನ ಪ್ರಕಾರ ಆರಂಭದಲ್ಲಿ ಅವಕಾಶಗಳಿಗೆ ಹಲವು ಕಡೆ ಪ್ರಯತ್ನಿಸಿದ್ರಂತೆ, ಸಾಧ್ಯವಾಗ್ಲಿಲ್ಲಂತೆ. ಹಾಗಾಗಿ ಸ್ವಂತವಾಗಿ ಸಿನಿಮಾವನ್ನ ನಿರ್ಮಿಸುವ ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಈ ನಿರ್ಮಾಪಕರು. ಇದೀಗ ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ. ಎಲ್ಲವೂ ಅವ್ರು ಅಂದ್ಕೊಂಡಂತೆ ನಡೆದ್ರೆ ಇದೇ ತಿಂಗಳು ಲಾಕ್ ಡೌನ್ ಸಿನಿಮಾ ತೆರೆಗೆ ಬರ್ತೈತೆ, ತೆರೆಗೆ ಸಿದ್ಧವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಗುರು. ಸೊ ನಾನು ಈ ಟ್ರೈಲರ್ ನೋಡಿದಾಗ ನನ್ಗನ್ಸ್ತು ತುಂಬಾನೇ ಚೆನ್ನಾಗಿ ಮಾಡಿದ್ರೆ. ಒಂದು ವಿಭಿನ್ನವಾದ ಸಿನಿಮಾ, ಉತ್ತರ ಕರ್ನಾಟಕದ ನೈಸರ್ಗಿಕ ಭಾಷೆ ಮತ್ತು ಸಂಸ್ಕೃತಿನ ತೋರಿಸ್ತಕ್ಕಂಥ ಸಿನಿಮಾ. ನಿಜಕ್ಕೂ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ಬೋದು ಈ ಸಿನಿಮಾ ನೋಡಿದ್ರೆ. ಸೊ ಟ್ರೈಲರ್ ನೋಡಿದ್ರೆ ಸಖತ್ ಎಂಜಾಯ್ ಮಾಡ್ತೀರಿ. ಸೊ ಹಾಗೆ ನನ್ನ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರು, ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ಸ್ ಕೊಟ್ಬಿಡಿ ಅಂತ ಕೇಳ್ತಾ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ.